ಶ್ರೀ ಗುರುಭ್ಯೋ ನಮಃ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಹಲಕರ್ಟಿಯ ಕ್ಷೇತ್ರನಾಥ ಶ್ರೀ ವೀರಭದ್ರೇಶ್ವರ ಹಾಗೂ ಶ್ರೀ ಕಟ್ಟಿಮಣಿ ಹಿರೇಮಠ ಮಹಾಸಂಸ್ಥಾನದಲ್ಲಿ ಆಗಿಹೋದ ಹಿಂದಿನ ಎಲ್ಲ ಪೀಠಾಧಿಪತಿಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಶ್ರೀ ಶಟಸ್ಥಲ ಬ್ರಹ್ಮಿ ಅಭಿನವ ಮುನೀಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಭಿನವ ಚರಿತ್ರೆ ಎಂಬ ಕಿರು ಹೊತ್ತಿಗೆಯನ್ನು ಅವರ ಜನ್ಮದಿನದ ಶುಭ ಸಂದರ್ಭದಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ. ಎಲ್ಲ ಕ್ರಾಂತಿಗಳು ಕತ್ತಿಯಿಂದ ಆರಂಭವಾಗುವುದಿಲ್ಲ. ಕೆಲವು ವಚನ ಹಾಗೂ ಆಲೋಚನೆಗಳಿಂದ ಆರಂಭವಾಗುತ್ತವೆ. ವರ್ಗ ಜಾತಿ ಅಸಮಾನತೆಯ ಗೋಡೆ ಒಡೆಯಲು ಕಾಯಕವನ್ನೇ ಅಸ್ತ್ರವಾಗಿಸಿಕೊಂಡ ಕಾಯಕಯೋಗಿ, ಅಜ್ಞಾನದ ಕತ್ತಲೆಯನ್ನು ಸೀಳಿ ಅರಿವಿನ ಬೆಳಕನ್ನು ಮೂಡಿಸಲು ಅಸ್ತ್ರಶಸ್ತ್ರಗಳ ಹಂಗಿಲ್ಲದೆ ಶುದ್ಧ ಅಂತರಂಗದ ನುಡಿಗಳೇ ಸಾಕು ಎಂದು ಜಗತ್ತಿಗೆ ಸಾರಿದ ದಾರ್ಶನಿಕ. ಶಬ್ದಗಳೇ ಮಂತ್ರವಾಗಿ, ಕಾಯಕವೇ ಪೂಜೆಯಾಗಿ, ನೊಂದವರ ಪಾಲಿನ ಸಂಜೀವಿನಿಯಾಗಿ ರೂಪುಗೊಂಡ ಹಲಕರ್ಟಿಯ ಕಟ್ಟಿಮಣಿ ಹಿರೇಮಠದ ಆ ಜ್ಞಾನ ಭಾನುವಿನ ಹೆಜ್ಜೆ ಗುರುತುಗಳೇ ಇಂದಿನ ಸಮಾಜಕ್ಕೆ ದಾರಿದೀಪ. ಮೇಲು ಕೀಳು ಎಂಬ ಮಡಿವಂತಿಕೆಯ ಭೇದ ಭಾವವನ್ನು ಅಳಿಸಿ ಮಾನವೀಯತೆಯೇ ಅತಿದೊಡ್ಡ ಧರ್ಮವೆಂದು ಪ್ರತಿಪಾದಿಸುತ್ತಾ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಪ್ರೀತಿಯತೆಯ ಅಭಯಹಸ್ತ ಚಾಚಿದ ಕರುಣಾಮಯಿ. ಧರ್ಮ ಸ್ಥಾಪನೆಗೆ ಟೊಂಕ ಕಟ್ಟಿ ನಿಂತ ಹಲಕರ್ಟಿಯ ಸಂತ ಶ್ರೀ ಶಟಸ್ಥಲ ಬ್ರಹ್ಮಿ ಅಭಿನವ ಮುನೀಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು 46ನೇ ಜನ್ಮವರ್ಧಂತಿ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಅಭಿನವ ಚರಿತ್ರೆ ಎಂಬ ಕಿರುಹೊತ್ತಿಗೆಯ ಕುಸುಮವನ್ನು ಅವರ ಚರಣಕಮಲಗಳಿಗೆ ಅರ್ಪಿಸುತ್ತಿದ್ದೇವೆ. ಶತಶತಮಾನದ ಧಾರ್ಮಿಕ ತತ್ವಗಳನ್ನು ಇಂದಿನ ಯುಗದಲ್ಲಿಯೂ ಜೀವಂತವಾಗಿರಿಸಿರುವ ಆಧುನಿಕ ಯೋಗಿ, ಹಸನ್ಮುಖಿಯ ಚಿನ್ಮಯ ರೂಪ, ಕರುನಾಡಿನ ಜಂಗಮ, ಕಟ್ಟಿಮಣಿ ಹಿರೇಮಠ ಮಹಾಸಂಸ್ಥಾನದ ರೂವಾರಿ, ಅನ್ನ ಅರಿವೋ ಆಸರೆ, ದಾಸೋಹದ ಮೂಲಕ ಮಾನವೀಯ ಮೌಲ್ಯ ಸಾರುವ ಕಾವಿಕುಲ ತಿಲಕ, ಎಲ್ಲ ತತ್ವಗಳಿಗೂ ನೇಗಿಲ ತತ್ವವೇ ಮೂಲವೆಂದ ರೈತ ಮಿತ್ರ, ಕಾಯಕಯೋಗಿ, ಮಾತೃ ಹೃದಯದ ಕರುಣಾಮಯಿ. ಅವರೇ ನಮ್ಮ ಕಲ್ಯಾಣ ಕರ್ನಾಟಕದ ಹಿರಿಮೆ. ಹಲಕರ್ಟಿಯ ಕೀರ್ತಿ ಕಳಶ ಶ್ರೀ ವೀರಭದ್ರೇಶ್ವರರ ವರಸುಪುತ್ರ, ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಪರಮಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮಿ ಅಭಿನವ ಮುನೀಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು. 1980ನೇ ಇಸ್ವಿ ಜೂನ್ 1ರಂದು ಈ ಧರೆಗೆ ನಕ್ಷತ್ರವೊಂದು ಹುಟ್ಟಿತು. ಶ್ರೀಮತಿ ದೊಡ್ಡಮ್ಮ ಗಂಡ ವೇದಮೂರ್ತಿ ಶ್ರೀ ದೊಡ್ಡಯ್ಯ ಸ್ವಾಮಿ ಹಿರೇಮಠ ದಂಪತಿಗಳ ಪುಣ್ಯಗರ್ಭ ಸಂಜಾತ ರಾಮಲಿಂಗಯ್ಯ ಎಂಬ ನಾಮಾಂಕಿತದೊಂದಿಗೆ ಮುನೀಂದ್ರರು ಜನ್ಮ ತಾಳಿದರು. ಪುಣ್ಯ ದಂಪತಿಗಳ ಉದರದಿ ಜನಿಸಿದ 4 ಮಕ್ಕಳಲ್ಲಿ ಮುನೀಂದ್ರರು 4ನೆಯ ವರಸುಪುತ್ರ. ಮುನೀಂದ್ರರ ಬಾಲ್ಯ ಎಲ್ಲರಂತೆ ಸರಳ, ಸುಂದರ, ಶಿಸ್ತಿನ ಜೀವನ. ಮುಖದಲ್ಲಿ ಚಂದ್ರನ ಕಾಂತಿ, ನಕ್ಕರೆ ಮುಗುಳು ನಗೆಯ ಮಂದಹಾಸ ಚಿಮ್ಮಿ ಹೊಡೆಯುತ್ತಿತ್ತು. ಚಿಕ್ಕಂದಿನಿಂದಲೇ ದೈವಿಕ ಕಳೆ ಹೊಂದಿದ್ದ ಬಾಲಕ ಮುನೀಂದ್ರರು ಪ್ರೌಢಾವಸ್ಥೆಗೆ ಬರುವಷ್ಟರಲ್ಲಿ ಆಧ್ಯಾತ್ಮಿಕದತ್ತ ಒಲವು ಬೆಳೆಸಿಕೊಂಡರು. ತಂದೆ ತಾಯಿಗೆ ಚಿನ್ನದ ಮಗನಾಗಿ, ಗುರುಗಳಿಗೆ ನೆಚ್ಚಿನ ಶಿಷ್ಯನಾಗಿ ಎಲ್ಲರಿಗೂ ಅಚ್ಚುಮೆಚ್ಚು ನಮ್ಮ ಮುನೀಂದ್ರ ದೇವರು. ಮುನೀಂದ್ರರು ತಮ್ಮ ಮೊದಲ ಪ್ರಾಥಮಿಕ ಶಿಕ್ಷಣವನ್ನು ಸೇಡಂ ಹಾಗೂ ವಿಜಯಪುರ ಜಿಲ್ಲೆಗಳಲ್ಲಿ ಮುಗಿಸಿ ಬೆಂಗಳೂರಿನ ಶ್ರೀ ಮಹಾಂತರ ಮಠದಲ್ಲಿ ವೇದ ಜ್ಯೋತಿಷ್ಯ ಕಲಿತರು. ಚಾಮರಾಜಪೇಟೆಯ ಜಯಚಾಮರಾಜೇಂದ್ರ ಸಂಸ್ಕೃತ ಕಾಲೇಜಿನಲ್ಲಿ ಪ್ರಥಮ 3 ವರ್ಷ ಕಾವ್ಯ, 2 ವರ್ಷ ಸಾಹಿತ್ಯ ಹಾಗೂ ವಿದ್ವತ್ ಪದವಿಯನ್ನು ಪಡೆದು ಎಲ್ಲ ವಿದ್ಯೆಯನ್ನು ಪರಿಪೂರ್ಣವಾಗಿ ಮುಗಿಸಿ ತಮ್ಮ ಊರಿಗೆ ಮರಳಿದರು. ಹೀಗೆ ನಿರಾಯಾಸವಾಗಿ ನಡೆಯುತ್ತಿದ್ದ ಮುನೀಂದ್ರರ ಮನದಲ್ಲಿ ಏನೋ ಗೊಂದಲ. ಧರ್ಮದ ಮಾರ್ಗವು, ಸಾಂಸಾರಿಕ ಜೀವನವು ಎಂಬ ಪ್ರಶ್ನೆ ಅದಾಗಲೇ ಅವರ ಮನದಲ್ಲಿ ಮೂಡಿತ್ತು. ಹೀಗೆ ದೈವದ ಕಾಂತಿಯೊಂದು ಮುನೀಂದ್ರರ ಮನದಲ್ಲಿ ಕವಲೊಡೆಯಿತು. ದೈವದ ಪ್ರೇರಣೆ ಎಂಬಂತೆ ಧಾರ್ಮಿಕ ಜೀವನದ ಹಾದಿ ಆರಿಸಿಕೊಂಡರು. ಪೂಜ್ಯ ತಂದೆ ದೊಡ್ಡಯ್ಯನವರ ಹಾಗೂ ತಾಯಿ ದೊಡ್ಡಮ್ಮನವರ ಮಮತೆಯ ವಾತ್ಸಲ್ಯದಲ್ಲಿ ಬೆಳೆಯಬೇಕೆಂಬ ಹಂಬಲವನ್ನು ತೊರೆದು ಲೋಕದ ಹಿತಕ್ಕಾಗಿ ಧರ್ಮದ ಜೊಳಿಗೆ ಹಿಡಿದು ಸಾಗಿ ನಡೆದರು. ನಾಡಿನ ಉದ್ಧಾರಕ್ಕಾಗಿ ಮಗನನ್ನು ಮೀಸಲಿಟ್ಟ ಆ ತಾಯಿಯ ತ್ಯಾಗದ ಮನೋಭಾವ ನಮ್ಮೆಲ್ಲರಿಗೂ
ಸೋಲುವ ಕಡೆ ಮೌನ ಗೆಲ್ಲುತ್ತದೆ. ಆ ಮೌನವನ್ನು ಮೀರಿದ ಅನುಷ್ಠಾನವು ಇತಿಹಾಸ ಸೃಷ್ಟಿಸುತ್ತದೆ. ಮೌನಯೋಗಿಯ ಬದುಕು ಮಾತುಗಳ ಮೆರವಣಿಗೆಯಲ್ಲ, ಅದು ಕೇವಲ ಸದ್ದಿಲ್ಲದ ಸಾತ್ವಿಕ ಅನುಷ್ಠಾನದ ಪಯಣ. ಹೌದು, ಕೆಲವು ದಿನಗಳು ಗತಿಸಿದ ನಂತರ ಶ್ರೀ ಮುನೀಂದ್ರ ದೇವರು ಶ್ರೀ ಕಟ್ಟಿಮನಿ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮಿ ಮುನೀಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಅನುಮತಿಯ ಪ್ರಕಾರ ಸೂಲಹಳ್ಳಿ ಗ್ರಾಮದ ಶ್ರೀ ಬಲಭೀಮೇಶ್ವರ ದೇವಸ್ಥಾನದಲ್ಲಿ ಹಾಗೂ ಹಲಕರ್ಟಿಯ ಶ್ರೀ ಸಿದ್ಧೇಶ್ವರ ದೇವಸ್ಥಾನಗಳಲ್ಲಿ 21 ದಿನಗಳವರೆಗೆ ಮೌನಾನುಷ್ಠಾನ ಮಾಡುವ ಮೂಲಕ ಪರಿಶುದ್ಧವಾದ ಮನಸ್ಸುಳ್ಳ ವೈರಾಗ್ಯ ಮೂರ್ತಿಯಾಗಿ ಸದಾಚಾರ ಸಂಪನ್ನವುಳ್ಳ ಸಾಧಕರಾದರು. ಮಾತನಾಡದೆ ಮೌನ ಯೋಗಿಯ ರೂಪದಿ ಕುಳಿತಿಹರು, ಮಾತನಾಡದೆ ಮೌನ ಯೋಗಿಯ ರೂಪದಿ ಕುಳಿತಿಹರು. ಸಮಾಜಕ್ಕಾಗಿ ತಮ್ಮ ಜೀವನ ಸವಿಸುತ್ತಲಿರುವವರು ಮುನೀಂದ್ರ ಶ್ರೀ ಗುರು. ಹಲಕರ್ಟಿಯ ಭಕ್ತರ ದೇವ ಮುನೀಂದ್ರ ಶ್ರೀ ಗುರು. ಕಟ್ಟಿಮನಿ ಸಂಸ್ಥಾನ ಹಿರೇಮಠದ ಪೀಠದ ಒಡೆಯರು. ಕೆಲವು ಕಾಲ ಗತಿಸಿದ ನಂತರ ಶ್ರೀ ಮುನೀಂದ್ರ ದೇವರಿಗೆ ಚಿತ್ತಾಪುರ ತಾಲೂಕಿನ ಸೂಗುರಕೆ ಗ್ರಾಮದಲ್ಲಿ ಶ್ರೀ ಹಿರೇಮಠದ ಉತ್ತರಾಧಿಕಾರಿಯಾಗಿ ನೇಮಕ ಮಾಡಲಾಯಿತು. ವೈರಾಗ್ಯ ಮೂರ್ತಿಯಾಗಿ ಸಾಂಸಾರಿಕ ಸಕಲ ದುಃಖಗಳನ್ನು ಪರಿಹರಿಸುತ್ತಾ ಮಠಕ್ಕೆ ಬಂದ ಭಕ್ತರಿಗೆ ದೇವರಾಗಿ ಶ್ರೀ ಮುನೀಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳೆಂಬ ನಾಮದಿಂದ ಖ್ಯಾತಿಯಾದರು. ಶ್ರೀಮಠದಲ್ಲಿ 2 ವರ್ಷ ಗತಿಸಿದರು. ನಂತರ ಕಾಲಮಾನದಲ್ಲಿ ಕಟ್ಟಿಮನಿ ಹಿರೇಮಠ ಮಹಾಸಂಸ್ಥಾನದ 9ನೇ ಪೀಠಾಧಿಪತಿ ಶ್ರೀ ಶಟಸ್ಥಲ ಬ್ರಹ್ಮಿ ಚನ್ನಯ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಅಕಾಲಿಕ ಅಗಲಿಕೆ ಭಕ್ತ ಜನರನ್ನು ಕಂಬನಿ ಮಿಡಿಯುವಂತೆ ಮಾಡಿತು. ಹಲಕರ್ಟಿಯ ಸೂರ್ಯನ ಅಸ್ತಂಗತಕ್ಕೆ ಶ್ರೀಮಠ ಸ್ತಬ್ಧವಾಯಿತು. ಚನ್ನಯ್ಯರ ಕಾಲದ ನಂತರ ಅದಾಗಲೇ ಶೈಕ್ಷಣಿಕ ಜೀವನ ಮುಗಿಸಿ ಧಾರ್ಮಿಕ ಶಾಸ್ತ್ರ ವಿಧಿವಿಧಾನಗಳಲ್ಲಿ ಕರಗತಗೊಂಡ ಮುನೀಂದ್ರರಿಗೆ ಶ್ರೀಮಠದ ಪೀಠಾಧಿಪತಿಯಾಗಲು ದೈವ ಪ್ರೇರಣೆ ಅಪ್ಪಣೆಯಾಯಿತು. ಅಂದಿನವರೆಗೆ ಕರುನಾಡಿನ ಜನತೆಗೆ ಮುನೀಂದ್ರರಾಗಿದ್ದವರು ಮುಂದೆ ಅಭಿನವ ಶ್ರೀ ಶಟಸ್ಥಲ ಬ್ರಹ್ಮಿ ಮುನೀಂದ್ರ ಶಿವಾಚಾರ್ಯರಾಗಿದ್ದು ಅಭೂತಪೂರ್ವ ಇತಿಹಾಸ. ನೂತನ ಗುರುವಿನ ಆಗಮನಕ್ಕೆ ಹಲಕರ್ಟಿಯ ಭಕ್ತ ಸಮೂಹ ಕಾದು ಕುಳಿತಿತ್ತು. ಎರಡು 2008ನೇ ಇಸ್ವಿ ನವೆಂಬರ್ 11ರಂದು ಹಲ್ಕರ್ಟಿಗೆ ನಾಡಿನ ಶ್ರೇಷ್ಠ ಪಂಚಪೀಠಗಳಲ್ಲೊಂದಾದ ಶ್ರೀಮತ್ ಕಾಶಿ ಜ್ಞಾನಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಭಗವತ್ಪಾದಂಗಳವರ ಅದ್ಧೂರಿ ಆಗಮನವಾಯಿತು. ಡೊಳ್ಳು, ಭಾಜಾ ಭಜಂತ್ರಿ ಹಾಗೂ ಕುಂಭಮೇಳದೊಂದಿಗೆ ಸನ್ನಿಧಿಯವರಿಗೆ ಅಡ್ಡಪಲ್ಲಕ್ಕಿ ಮೂಲಕ ಗ್ರಾಮಕ್ಕೆ ಸಂಭ್ರಮದಿಂದ ಬರಮಾಡಿಕೊಳ್ಳಲಾಯಿತು. ನಂತರ ಶ್ರೀ ಕ್ಷೇತ್ರನಾಥ ವೀರಭದ್ರೇಶ್ವರರ ದರ್ಶನ ಪಡೆದು ಧರ್ಮ ಸಮ್ಮೇಳನದಲ್ಲಿ ಗ್ರಾಮದ ಎಲ್ಲ ಸಮಾಜದ ಗ್ರಾಮಸ್ಥರು ಹಾಗೂ ನಾಡಿನ ವಿವಿಧ ಮಠಾಧೀಶರ ಒಮ್ಮತದಲ್ಲಿ ನೂತನ ಪೀಠಾಧಿಪತಿಗಳ ಆಯ್ಕೆ ಮಾಡಲಾಯಿತು. 2008ನೇ ಇಸ್ವಿ ನವೆಂಬರ್ 12ರಂದು ಕಾಶಿ ಮಹಾಸನ್ನಿಧಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಾಡಿನ ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಶ್ರೀಮಠದ 10ನೆಯ ಪೀಠಾಧಿಪತಿಯಾಗಿ ಶ್ರೀ ಶಟಸ್ಥಲ ಬ್ರಹ್ಮಿ ಅಭಿನವ ಮುನೀಂದ್ರ ಶಿವಾಚಾರ್ಯರು ಪೀಠವನ್ನು ಅಲಂಕರಿಸಿದರು. ಮತ್ತೆ ಹಲಕರ್ಟಿ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತು. ಮಂಗಲ ವಾದ್ಯಗಳು ಮೊಳಗಿದವು. ಕುಂಭ ಹೊತ್ತ ಮುತ್ತೈದೆಯರು ಸಕಲ ವಾದ್ಯಗಳು ಹಾಗೂ ಸಾವಿರಾರು ಭಕ್ತರ ಜಯಘೋಷದ ಮಧ್ಯೆ ಶ್ರೀ ಅಭಿನವ ಮುನೀಂದ್ರರು ಅಡ್ಡಪಲ್ಲಕ್ಕಿಯ ಮೇಲೆ ವಿರಾಜಮಾನರಾಗಿ ಹಲಕರ್ಟಿ ಗ್ರಾಮದ ವಿವಿಧ ಮುಖ್ಯ ಬೀದಿಗಳಲ್ಲಿ ಸಂಚರಿಸಿ ಶ್ರೀ ಮಠದತ್ತ ತಲುಪಿದರು. ಆ ವೈಭವವನ್ನು ನೋಡಲು 2 ಕಣ್ಣುಗಳು ಸಾಲದು.
ಸಕಲ ಶಾಸ್ತ್ರ ಧಾರ್ಮಿಕ ವಿಧಿವಿಧಾನಗಳಿಂದ ಶುಭ ಗಳಿಗೆಯಲ್ಲಿ ಪೀಠವನ್ನೆರಿದ ಅಭಿನವ ಮುನೀಂದ್ರ ಶಿವಾಚಾರ್ಯರು ಮತ್ತೆಂದು ಹಿಂತಿರುಗಿ ನೋಡದೇ ಇಲ್ಲ. ನಡೆದಾಡುವ ದಾರಿಯೆಲ್ಲ ಭಕ್ತಿಯ ಪಥವಾಯಿತು. ನುಡಿದ ನುಡಿಯೆಲ್ಲ ಮಂತ್ರದ ಘೋಷವಾಯಿತು. ಪೀಠಾಧಿಪತಿಯಾಗಿ 10 ಹಲವು ಧಾರ್ಮಿಕ ಕಾರ್ಯಗಳನ್ನು ಕೈಗೆತ್ತಿಕೊಂಡರು. ಅದರಲ್ಲಿ ಪ್ರಮುಖವಾಗಿ ಶ್ರಾವಣ ಮಾಸದಲ್ಲಿ ಪೂಜಾನುಷ್ಠಾನ, ಪುರಾಣ ಪ್ರವಚನ, ಮಕ್ಕಳಿಗೆ ಅಕ್ಷರಾಭ್ಯಾಸ, ರಕ್ತದಾನ ಶಿಬಿರ, ಸಾಮೂಹಿಕ ವಿವಾಹ ಹಾಗೂ ಲಿಂಗಮುನೀಂದ್ರ ಶಿವಯೋಗಿಗಳವರ 1 ತಿಂಗಳ ಪರ್ಯಂತ ನಡೆಯುವ ಪುಣ್ಯ ಸ್ಮರಣೋತ್ಸವದ ಕಾರ್ಯಕ್ರಮ ಇಂದಿಗೂ ಶ್ರೀಮಠದಲ್ಲಿ ಚಾಲನೆಯಲ್ಲಿದೆ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಜರುಗುವ ಲೋಕ ಕಲ್ಯಾಣಾರ್ಥ ಮಹಾಪಾದ ಪೂಜೆ ಮಂಗಲಗೊಂಡ ನಂತರ ಗ್ರಾಮದ ಗ್ರಾಮಸ್ಥರು ಹಾಗೂ ಶ್ರೀಮಠದ ಭಕ್ತರ ಜೊತೆಗೆ ಕೋರವಾರದ ಸೀಮೆಯ ಒಡೆಯ ಶ್ರೀ ಅಣಿವೀರ ಭದ್ರೇಶ್ವರರ ದೇವಸ್ಥಾನಕ್ಕೆ ಪಾದಯಾತ್ರೆಯ ಮೂಲಕ ತೆರಳಿ ಶ್ರೀ ಅಣಿವೀರನ ದರ್ಶನ ಪಡೆಯುವ ಪ್ರತೀತಿಯನ್ನ ಇಂದಿನವರೆಗೂ ಪಾಲಿಸಿಕೊಂಡು ಬಂದಿದ್ದಾರೆ. ಹೀಗೆ 10 ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಈ ಭಾಗದ ಜನರ ನಾಡಿಮಿಡಿತವಾಗಿದ್ದಾರೆ ಹಾಗೂ ಅನೇಕ ಮಠಾಧೀಶರಿಂದ, ರಾಜಕೀಯ ಗಣ್ಯಮಾನ್ಯರಿಂದ ಗೌರವ ಸನ್ಮಾನಕ್ಕೆ ಪಾತ್ರರಾಗಿದ್ದಾರೆ. ಶ್ರೀಮಠದ ಅಭಿವೃದ್ಧಿಯಲ್ಲಿಯೂ ಮುನ್ನುಡಿ ಬರೆದ ಶ್ರೀಗಳು ಬಹುಶಃ ಈ ಭಾಗದಲ್ಲೇ ಅಪರೂಪವಾಗಿ ಕಾಣಸಿಗುವಂತಾಗುವ ಉಭಯ ಪೂಜ್ಯರ ಕರ್ತೃ ಗದ್ದುಗೆಯನ್ನು ಮನಮೋಹಕವಾಗಿ ನಿರ್ಮಿಸಿ ಮಾದರಿಯಾದವರು. ಉಭಯ ಪೂಜ್ಯರ ಶಿಲಾಮೂರ್ತಿಗಳನ್ನು ಸ್ಥಾಪಿಸಿ ನಿತ್ಯ ಪೂಜೆ ನಡೆಸಲಾಗುತ್ತದೆ. ಮುನೀಂದ್ರ ದೇವರು ಭಕ್ತರ ಸಣ್ಣ ಪುಟ್ಟ ಕಾರ್ಯಕ್ರಮಗಳಾಗಲಿ, ಮನೆಯ ಪೂಜೆಯಾಗಲಿ ಹಾಗೂ ಯಾವುದೇ ಶುಭ ಸಮಾರಂಭವಾಗಲಿ ಆಮಂತ್ರಣ ಕೊಟ್ಟರೆ ಸಾಕು, ಜಾತಿ ಭೇದ ಮರೆತು ಎಲ್ಲರೂ ಒಂದೇ ಎಂಬ ಭಾವದಿಂದ ಸಮಯದ ಪ್ರಕಾರ ತೆರಳಿ ಭಕ್ತರ ಹೃದಯ ಮಂದಿರದಲ್ಲಿ ದೇವರಾಗಿ ಭಾವೈಕ್ಯತೆಯ ಸಂತನಾಗಿ ಆತಿಥ್ಯ ಸ್ವೀಕರಿಸಿ ಆಶೀರ್ವದಿಸುತ್ತಾ ಬಂದಿದ್ದಾರೆ. ಹೀಗೆ ಹೇಳುತ್ತಾ ಹೋದರೆ ಒಂದಲ್ಲ ಎರಡಲ್ಲ, ತಲೆ ಎತ್ತಿ ನಿಲ್ಲಬೇಕಾದರೆ ತಲೆ ಬಾಗಿ ನಡೆಯಬೇಕೆಂಬ ಸುದ್ದಿ ಅಕ್ಷರಶಃ ಪಾಲಿಸಿದ ಸಂತ. ಬಾಗಿ ಕಲಿಯುವ ವಿದ್ಯೆ ಮತ್ತು ದಾರಿ ತೋರುವ ಗುರು ಇವೆರಡೂ ಬದುಕಿನ ಬಹುದೊಡ್ಡ ಆಸ್ತಿ. ಈ ಸಂದರ್ಭದಲ್ಲಿ ಹೊನ್ನಾಳಿಯ ಹೊನ್ನ ಬೆಳಕು ಹಿರೇಕಲ್ಮಠದ ಪರಮಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ಮರೆಯುವಂತಿಲ್ಲ. ಶ್ರೀ ಮುನೀಂದ್ರ ದೇವರ ಅಭ್ಯಾಸದ ದಿನಗಳಲ್ಲಿ ಪರಮಪೂಜ್ಯರು ನೀಡಿದ ಮಾರ್ಗದರ್ಶನ ಅಪಾರವಾದದ್ದು. ಹಿರೇಕಲ್ಮಠದ ಶ್ರೀಗಳ ನೆಚ್ಚಿನ ಶಿಷ್ಯನಾಗಿ ಅಪಾರ ಪ್ರೀತಿ ಗಳಿಸಿದ ಮುನೀಂದ್ರ ದೇವರ ಬಗ್ಗೆ ಶ್ರೀಮದ್ ಉಜ್ಜಯಿನಿ ಜಗದ್ಗುರುಗಳು ಶ್ರೀಮಠದ ವೇದಿಕೆಯಲ್ಲಿ ಮನಬಿಚ್ಚಿ ಮಾತನಾಡಿದ್ದುಂಟು. ಹೊನ್ನಾಳಿಯ ಪೂಜ್ಯರು ಬಹಳ ಪ್ರೀತಿ ಮಾಡ್ತಿದ್ರು, ಅಷ್ಟೇ ಬೈತಿದ್ರು. ಆದ್ರೆ ಅವರ ಪ್ರೀತಿಯನ್ನು ಸಂಪಾದನೆ ಮಾಡಿದಂಥವ್ರು ಯಾರ್ಯಾರದಾರ ಅವರೆಲ್ಲ ಇವತ್ತು ಬಹಳ ಎತ್ತರಕ್ಕೆ ಬೆಳೆದಂತಹ ಒಂದು ಸನ್ನಿವೇಶವನ್ನ ನಾವು ನೋಡ್ತಾ ಇದ್ದೀವಿ. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಬರುವ ಗೌರಿ ಹುಣ್ಣಿಮೆಯ ದಿನದಂದು 5 ದಿನಗಳವರೆಗೆ ನಡೆಯುವ ಶ್ರೀ ಕ್ಷೇತ್ರನಾಥ ವೀರಭದ್ರೇಶ್ವರರ ಜಾತ್ರಾ ಮಹೋತ್ಸವವು ಶ್ರೀ ಶಟಸ್ಥಲ ಬ್ರಹ್ಮಿ ಅಭಿನವ ಮುನೀಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಅದ್ದೂರಿಯಾಗಿ ಜರುಗುತ್ತದೆ. ಜಾತ್ರೆಯ ವೈಭವವನ್ನು ವೀಕ್ಷಿಸಲು ಸಾವಿರಾರು ಭಕ್ತರು ನಾಡಿನ ಮೂಲೆ ಮೂಲೆಗಳಿಂದ ಹಲಕರ್ಟಿಗೆ ಆಗಮಿಸುತ್ತಾರೆ. ಶ್ರೀ ಮಠದಲ್ಲಿ ಪ್ರತಿ ಗುರುವಾರ ಹೇಳಿಕೆ ಹೇಳುವ ಮೂಲಕ ಅಸಂಖ್ಯಾತ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡಿದರು. ಮಕ್ಕಳಿಲ್ಲದವರ ಮಡಿಲಿಗೆ ಮಕ್ಕಳ ಭಾಗ್ಯ ಕರುಣಿಸುವ ದಯಾಮಯ, ನಂಬಿ ಬಂದವರ ಆಧಾರ ಸ್ತಂಭ. ಇಂತಹ ಮಹಾನ್ ಚೇತನಕ್ಕೆ ಇಂದು 46ರ ಸಂಭ್ರಮ. ಭಕ್ತರ ಹೃದಯ ಸಾಮ್ರಾಟ, ಮುಗುಳ್ನಗೆಯ ಮಂದಾರ, ಕಾವಿ ಬಟ್ಟೆಯೊಳಗೆ ಅಡಗಿದ ದಿವ್ಯ ಜ್ಯೋತಿ ಶ್ರೀ ಶಟಸ್ಥಲ ಬ್ರಹ್ಮಿ ಅಭಿನವ ಮುನೀಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಜನ್ಮದಿನದ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳು. ಧನ್ಯೋಸ್ಮಿ, ಧನ್ಯೋಸ್ಮಿ, ಧನ್ಯೋಸ್ಮಿ.